ನಮಸ್ಕಾರ ವೀಕ್ಷಕರೇ, ನಾವೆಲ್ಲ ಇತ್ತೀಚೆಗೆ ಬಿಡುಗಡೆಯಾದ ದುರಂಧರ್ ಸಿನಿಮಾವನ್ನು ನೋಡಿದ್ದೇವೆ. ಅದೆಷ್ಟೋ ಕತೆಗಳು ಹೀಗೆ ಈ ರೀತಿ ಪ್ರದರ್ಶನವಾದಾಗ ನಾವು ನೋಡಿದ್ದೇವೆ ಮತ್ತು ತಿಳ್ಕೊಂಡಿದ್ದೇವೆ. ಒಂದಿಷ್ಟು ತೆರೆಯ ಮೇಲೆ ಬರದೆ ಹಾಗೆ ಮರೆಯಾಗಿ ಹೋಗಿರುವಂಥದ್ದು ಕೂಡ ಇದ್ದಾವೆ. ಹೀಗೆ ಹುಡುಕುತ್ತಾ ಹೋದಾಗ ಸಿಕ್ಕಿದ್ದು ಮತ್ತೊಬ್ಬ ಇಂಡಿಯನ್ ಸ್ಪೈ, ಅಂದರೆ ದೇಶಕ್ಕೋಸ್ಕರ ಬೇರೆ ದೇಶದಲ್ಲಿ ಗೂಢಚಾರಿಯಾಗಿ ತನ್ನ ಜೀವನವನ್ನೇ ಸಮರ್ಪಿಸಿದ ವೀರ. ಇಂಡಿಯನ್ ಡೇಂಜರಸ್ ಸ್ಪೈ, ಬ್ಲ್ಯಾಕ್ ಟೈಗರ್ ಎಂದೇ ಹೆಸರಾದವರು ರವೀಂದ್ರ ಕೌಶಿಕ್. ಅವರ ಜೀವನ ಕಥೆಯನ್ನು ತಿಳ್ಕೊಳ್ಳೋ ಚಿಕ್ಕ ಪ್ರಯತ್ನ ಮಾಡೋಣ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ಥರದ ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ರವೀಂದ್ರ ಕೌಶಿಕ್ ಅವರ ಜನನ. ಚಿಕ್ಕಂದಿನಲ್ಲಿಯೇ ತುಂಬ ಬುದ್ಧಿವಂತ. ನಾಟಕ ಮತ್ತು ಅಭಿನಯ ಅಂದರೆ ಪಂಚಪ್ರಾಣ. ಇದೇ ನಾಟಕದ ಅಭಿರುಚಿ ಅವನ ಜೀವನ ಬದಲಿಸಿದ್ದು ಕೂಡ ಹೌದು. ಒಂದು ದಿನ ನಾಟಕದ ಅಭಿನಯದಲ್ಲಿ ತೊಡಗಿದ್ದಂಥ ಸಂದರ್ಭ ಅದು. ಆತನ ಅಭಿನಯ ಎಷ್ಟು ನೈಜವಾಗಿತ್ತು ಅಂದರೆ ಅದು ನಿಜವಾಗಿಯೂ ಆಗ್ತಾ ಇದೆ ಅನ್ನುವಷ್ಟರ ಮಟ್ಟಿಗೆ. ಇದನ್ನು ನೋಡಿದ ಅವತ್ತಿನ ರಾ ಅಧಿಕಾರಿಗಳೇ ನಿಬ್ಬೆರಗಾಗಿದ್ದರು. ರಾ ಅಂದರೆ ಅದು ಭಾರತದ ಅತ್ಯಂತ ರಹಸ್ಯ ಗುಪ್ತಚರ ಸಂಸ್ಥೆ. ರಾನ ಅಧಿಕಾರಿಗಳು ಆ ಬಾಲಕನನ್ನು ಭೇಟಿ ಮಾಡಿ ಕೇಳಿದ್ದು, ನೀನು ದೇಶಕ್ಕಾಗಿ ನಿನ್ನ ಜೀವನವನ್ನು ತ್ಯಜಿಸಬಹುದಾ ಅಂತ. ಆತ ಇನ್ನೂ ಚಿಕ್ಕ ಹುಡುಗ. ಒಮ್ಮೆ ಹೀಗೆ ಕೇಳಿದಾಗ ಆತನ ನಿರ್ಧಾರ ಏನಿರಬಹುದು? ದೇಶಕ್ಕಾಗಿ ಅಂತ ಕೇಳಿದಾಗ ಅವನು ಯೋಚನೆ ಮಾಡದೆ ಒಪ್ಕೊಂಡಿರ್ತಾನೆ ಅಂದರೆ ಹುಡುಗನ ಮನೋಸ್ಥೈರ್ಯ ಮೆಚ್ಚುವಂಥದ್ದು. ಇದಾದ ಮೇಲೆ ಆ ಹುಡುಗನಿಗೆ ಉರ್ದು ಭಾಷೆ, ಇಸ್ಲಾಂ ಧರ್ಮದ ಆಳವಾದ ಅಭ್ಯಾಸ, ಪಾಕಿಸ್ತಾನದ ಸಂಸ್ಕೃತಿ ಎಲ್ಲವನ್ನ ಕಲಿಸಿ ಹೊಸ ವ್ಯಕ್ತಿಯನ್ನಾಗಿ ಮಾಡಿದ್ದು ರಾನ ಅಧಿಕಾರಿಗಳು. ನಬಿ ಅಹ್ಮದ್ ಶಾಕಿರ್ ಆಗಿ ಬದಲಾವಣೆ ಆಗಿ ಪಾಕಿಸ್ತಾನಕ್ಕೆ ಕಾಲಿಟ್ಟ. ಅಲ್ಲಿಯವರ ಹಾಗೆ ಬದುಕು ಶುರು ಮಾಡಿದ್ದು ರವೀಂದ್ರ ಕೌಶಿಕ್. ಕರಾಚಿಯಲ್ಲಿ ಓದಿ ಕಾನೂನು ಪದವಿ ಕೂಡ ಪಡೆದುಕೊಳ್ತಾನೆ. ಮುಂದೆ ಪಾಕಿಸ್ತಾನದ ಸೇನೆಗೆ ಪ್ರವೇಶ ಮಾಡಿ ಮುಂದೆ ಅದೇ ಸೇನೆಯಲ್ಲಿ ಮೇಜರ್ ಹುದ್ದೆ ಕೂಡ ಪಡೆಯುವಲ್ಲಿ ಯಶಸ್ವಿಯಾಗ್ತಾನೆ. 1979ರಿಂದ 83ರ ಅವಧಿಯ ತನಕ ಇವರು ಪಾಕಿಸ್ತಾನದ ರಹಸ್ಯ ಮಾಹಿತಿಯನ್ನು ಭಾರತಕ್ಕೆ ಕಳುಹಿಸ್ತಾ ಇದ್ದರು. ಎಲ್ಲ ಮಾಹಿತಿಗಳು ಭಾರತಕ್ಕೆ ತುಂಬ ಸಹಾಯ ಆಗ್ತಿತ್ತು. ಇವರ ಸಾಹಸ ನೋಡಿ ಅವರನ್ನು ಬ್ಲ್ಯಾಕ್ ಟೈಗರ್ ಎಂಬ ವಿಶೇಷ ಹೆಸರನ್ನು ನೀಡಿದ್ದು ಅವತ್ತಿನ ಭಾರತ ಸರ್ಕಾರ. ಆದರೆ ಒಂದು ದಿನ ಒಬ್ಬ ಭಾರತೀಯ ಏಜೆಂಟ್ ಸಿಕ್ಕಿಬಿದ್ದಾಗ ರವೀಂದ್ರ ಕೌಶಿಕ್ ಅವರ ಗುರುತು ಕೂಡ ಬಹಿರಂಗ ಆಗೋ ಪರಿಸ್ಥಿತಿ ಬಂತು. 1983ರಲ್ಲಿ ಅವರನ್ನು ಬಂಧಿಸಿದ್ರು. ತುಂಬ ಚಿತ್ರ ಹಿಂಸೆ ನೀಡಿದರು. ಆದರೆ ಆತನಲ್ಲಿ ಹರಿತಾ ಇದ್ದಿದ್ದು ಭಾರತದ ರಕ್ತ. ಒಂದೇ ಒಂದು ರಹಸ್ಯ ಕೂಡ ಅವರ ಬಾಯಿಂದ ಹೊರಬಂದಿಲ್ಲ. 18 ವರ್ಷ ಹೀಗೆ ಜೈಲಲ್ಲಿ ನರಳೋ ಹಾಗಾಯಿತು. ಅವರು ಭಾರತಕ್ಕೆ ಪತ್ರಗಳನ್ನು ಬರೆದರು, ಆದರೆ ಯಾವುದೇ ಪ್ರತಿಕ್ರಿಯೆ ಸಿಗಲೇ ಇಲ್ಲ. 2001ರಲ್ಲಿ ಸುದೀರ್ಘ ಜೈಲುವಾಸದ ನಂತರ ಅಲ್ಲಿಯೇ ಮೃತಪಟ್ಟರು. ಒಬ್ಬ ಮಹಾನ್ ಗೂಢಚಾರಿಯ ಜೀವನವೆಲ್ಲ ಕೊನೆಯ ಸಮಯದಲ್ಲಿ ಜೈಲಲ್ಲಿಯೇ ಕಳೆದು ಹೋಯಿತು. ಅವರನ್ನು ನಾವು ವಾಪಸ್ ಪಡೆದುಕೊಳ್ಳಲು ಸಾಧ್ಯನೇ ಆಗಲಿಲ್ಲ. ಇವರ ಈ ಹೋರಾಟದ ಜೀವನದ ಕುರಿತು ನಿಮಗೆ ಏನನ್ನಿಸುತ್ತೆ? ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.